ಒಂದೂರಲ್ಲಿ ಮೂಲ ಸೌಕರ್ಯ ಇಲ್ಲ ಅಂತಂದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಈ ಗ್ರಾಮವೇ ಒಂದು ಉದಾಹರಣೆ. ಈ ಊರಲ್ಲಿ ಮೂಲ ಸೌಕರ್ಯಗಳು ಮರೀಚಿಕೆ ಆಗ್ಬಿಟ್ಟಿದೆ. ಪರಿಣಾಮ ಗ್ರಾಮದ 40 ಯುವಕರಿಗೆ ಹೆಣ್ಣು ಸಿಗ್ತಾ ಇಲ್ಲ. ನಿಮ್ಮೂರಿಗೆ ಯಾರು ಹೆಣ್ಣು ಕೊಡ್ತಾರೆ ಅಂತ ಕೇಳ್ತಾರೆ. ಯಾಕಂದ್ರೆ ಮೂಲ ಸೌಕರ್ಯ ಇಲ್ಲ, ಅಲ್ಲಿ ಕಳಿಸಿ ಯಾಕೆ ಹೆಣ್ಮಕ್ಳಿಗೆ ಕಷ್ಟ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಮಂಡ್ಯದ ಮೇಲುಕೋಟೆಯ ಬಂಕನಹಳ್ಳಿ ಗ್ರಾಮದ ಪರಿಸ್ಥಿತಿ ಇದು. ಹಾಗಾದ್ರೆ ಆ ಊರಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಮಕ್ಕಳು ಅಲ್ಲಿ ಸ್ಕೂಟರ್ ಅಲ್ಲಿ ಗಾಡಿ ಓಡಾಡಿ ಸಾಕಾಗಿ ನಿಮಿಷ ಆಗ್ಬಿಟ್ಟಿದೆ. ಓಟ್ ಬೇಕು ಅಂದ್ರೆ ಮದುವೆಗೆ ಅಕ್ಕ ಅಣ್ಣ ತಮ್ಮಯ್ಯ ದಬ್ಬಯ್ಯ ಕಾಲು ಬೀಳ್ತಿದ್ದಾರೆ. ಅವ್ರು ಗೆದ್ದವ್ರೆ ನಮ್ಮ ಊರಿಗೆ ಬಂದಿಲ್ಲ ಅವರು. ನಮ್ಮೂರ ಸುಮಾರು ಜನ ಹುಡುಗರಿಗೆ ಎಣ್ಣೆ ಕೊಡ್ತಾ ಇಲ್ಲ ಸರ್. ಒಂದು 40 ಹುಡುಗರು ಅವ್ರೆ. ಹುಡುಗರು ಕೊಡಲ್ಲ, ತಗೊಂಡು ಹೋಗಲ್ಲ. ಊರು ನೋಡ ಹಂಗೈತೆ ಹಿಂಗೈತೆ. ಮಂಡ್ಯದ ಮೇಲುಕೋಟೆ ಕ್ಷೇತ್ರದ ಬಂಕನಹಳ್ಳಿ ಗ್ರಾಮವಿದು. ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಅನ್ನೋದು ಮರೀಚಿಕೆ. ಗ್ರಾಮದ ರಸ್ತೆಗಳು ಇದುವರೆಗೂ ಡಾಂಬರನ್ನೇ ಕಂಡಿಲ್ಲ. ಎಲ್ಲಿ ನೋಡಿದ್ರೂ ಹಳ್ಳ ಕೊಳ್ಳಗಳದ್ದೇ ಕಾರುಬಾರು. ಇದರಿಂದ ಗ್ರಾಮದ ಜನರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಭಯಾನಕ ಅಂದ್ರೆ ಈ ಗ್ರಾಮದ ಹುಡುಗರಿಗೆ ಯಾರೂ ಹೆಣ್ಣು ಕೊಡ್ತಿಲ್ಲ. 40ಕ್ಕೂ ಹೆಚ್ಚು ಯುವಕರು ಬ್ರಹ್ಮಚಾರಿಗಳಾಗಿ ಉಳ್ಕೊಂಡಿದ್ದಾರೆ. ಎಲ್ಲ ಗುಂಡು ಬಿದ್ದೋ ಕೂತದ ನಮ್ಮೂರು. ಈಗ ಯಾರು ನಮ್ಮೂರು ತಿರಿಕಣ್ಣು ನೋಡ್ತಾ ಇಲ್ಲ, ಯಾವ MLA ಬರ್ತಾ ಇಲ್ಲ, ಯಾರು ಬರ್ತಾ ಇಲ್ಲ. ಮಕ್ಕಳು ಮರಿ ಹೋಗ್ಬೇಕಾದ್ರೆ ಕಷ್ಟ ಆಗತ್ತೆ ನಮ್ಮೂರೊಳಗೆ. ಎಲ್ಲಿ ಬಿದ್ದದೋ ಮಕ್ಕಳು ಮರಿ, ಎಲ್ಲಿ ಕೆಳಗೆ ಬಿದ್ದವೋ ಆ ಥರ ಆಗದೆ. ರಾಸುಕರ ಸುಮಾರು ಆಲೆ ಕಾಲು ಮುರ್ಕತ್ತಾವೆ. ಯಾವ ರೋಡು ಮಾಡಿಸ್ತಾ ಇಲ್ಲ, ಯಾವ MLA ಮಾಡ್ತಾ ಇಲ್ಲ, ಯಾವ ಪಂಚಾಯತಿಯವರು ಮಾಡಿಸ್ತಾ ಇಲ್ಲ. ಕೊಪ್ಪಳಿಂದ ಈಚೆ ಇತ್ತಗಿಲ್ಲ, ಛತ್ತಿನಳಿತ ಮಾಡ್ತಾರೆ, ಅಲ್ಲಿಂದ ಇತ್ತಗಿಲ್ಲ. ಇದು ನಮ್ಮೂರು ಪೂರ್ತಿನ ಮೂರೇ ಬಿಟ್ಬಿಟ್ಟವ್ರೆ. ನಮ್ಮೂರೇ ಬಿಟ್ಬಿಟ್ರೆ. ನಮ್ಮೂರಿಗೆ ನೀವೇ ನೋಡ್ರಿ ಸರ್, ರೋಡು ಒಂದು ಮಕ್ಕಳು ಅಲ್ಲಿ ಸ್ಕೂಟ್ರ್ ಅಲ್ಲಿ ಗಾಡಿ ಓಡಾಡಕ್ಕೆ ಸಖತ್ ಹಿಂಸೆ ಆಗ್ಬಿಟ್ಟಿದೆ. ಮಳೆ ಬಂದಾಗ ಭಾರಿ ಕಷ್ಟ ಸರ್, ಭಾರಿ ಕಷ್ಟ ಸಾರ್. ಜಾತ್ರೆ ಬೀಳ್ತಾ ಇರೋದು ಸ್ಕೂಟ್ರಲ್ಲಿ. ವಯಸ್ಸಾದವರು, ಹುಡುಗರು, ಚಿಕ್ಕ ಮಕ್ಳೆಲ್ಲವ. ಇವ್ ನೀವೇ ನೋಡ್ರ ಸರ್, ಏನು ಅವ್ರು ಬಂದು ಗೆದ್ದಿ 3 ವರ್ಷ ಆಯಿತು. ಒಂದು ಸಲ ಬಂದು ವಿಸಿಟೇ ಮಾಡಿಲ್ಲ ನಮ್ಗವರು. ಯಾವ ರೋಡು ಚೆನ್ನಾಗಿಲ್ಲ. ಯಾರು ನಮ್ಮ ಹತ್ರ ಕಾಣದೇ ಬಿದ್ದರೆ ಬೀಳಿದೆ, ಎತ್ತವರು ಇಲ್ಲ. ಏನು ಮಾಡೋದು ಹಿಂಗಾದ್ರೆ? ಅದಕ್ಕೆ ನಾವು ಯಾರು ಬರಲಿ ಅವ್ರಿಗೊಂದು ಓಟ್ ಕೊಡೋಲ್ಲ, ಮಾಡೋಲ್ಲ. ನಾವು ಯಾವನ ಬರಲಿ ಅಂತಲೇ ಕಾಯ್ಕೊಂಡಿವಿ ಮಾತ್ರ. ಏನು ಮಾಡ್ತೀವಿ? ಪಕ್ಕೆ ತಗೊಬಾರ್ದು, ಹೋಗ್ರಿ ನಿಮ್ಗೆ ಯಾವ ಓಟ್ ಕೊಡೋದು ಅಂತೀವಿ ಅಷ್ಟೇ. ಕೊಡೋಲ್ರಲ್ಲ, ಹುಡುಗಿರ್ನು ಕೊಡೋಲ್ಲ, ತಗೊಂಡು ಹೋಗಲ್ಲ. ಅವ್ರ ಊರು ನೋಡು ಹಂಗೈತೆ ಹಿಂಗೈತೆ. ಚುನಾವಣೆ ಸಂದರ್ಭ ಓಟು ಕೇಳಲು ಬಂದಿದ್ದ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಬಳಿಕ ಗ್ರಾಮಕ್ಕೆ ಕಾಲೇ ಇಟ್ಟಿರುವಂತೆ. ದರ್ಶನ್ ಪುಟ್ಟಣ್ಣಯ್ಯ ಸರ್ ಅವರು ನಾವು ಹೋಗಿ 2 ಸರಿ ಕೇಳ್ದೋ, ಮಾಡಿಸ್ತೀವಿ ಕಣಪ್ಪ, ಬಂದು ಮಾಡ್ತೀವಿ ಅಂತಂದರು. ಸರ್ ಇಲ್ಲಿ ಏನಾಗಿದೆ ಅಂದರೆ ಗ್ರಾಮದೊಳಗೆ ಒಂದು ಚಿಕ್ಕ ಮಗು ಅಲ್ಲಿ ವಯಸ್ಸಾದವರು ಸುಧಾ ತಿರ್ಗಾಡಕ್ಕಾಗಲ್ಲ ಸರ್. ಮೋರಿ ನೀರೆಲ್ಲ ಫುಲ್ ರಸ್ತೆ ಗರಿತೈತೆ. ನಮ್ಮೂರ ಸುಮಾರು ಜನ ಹುಡುಗರಿಗೆ ಎಣ್ಣೆ ಕೊಡ್ತಾ ಇಲ್ಲ ಸರ್. ನಿಮ್ಮ ಊರೇ ನೆಟ್ಗಿಲ್ಲ, ನಿಮ್ಗೆ ಯಾವ ಹೆಣ್ಣು ಕೊಟ್ಟರು ಅಂತಾರೆ. ಎಣ್ಣೆ ಕೊಡ್ತಾರೆ. ನಮ್ಮೂರು ಸುಮಾರು ಹುಡುಗರು ಅವ್ರೆ, ಒಂದು 40 ಹುಡುಗರು ಅವ್ರೆ. 40 ಹುಡುಗರಿಗೆ ಬರ್ತಾರೆ. ಬಂದು ನಮ್ಮೂರನ್ನ ನೋಡಿದ್ರೆ ನಮ್ಮೂರು ಬತ್ತೀವಿ ಅಂದ್ಬಿಟ್ಟು ಹೋಯ್ತಾರೆ, ತಿರುಗಿ ಮತ್ತೆ ಅದ್ರ ಸುದ್ದಿನೇ ಇಲ್ಲ. ಹಂಗಾಗ್ಬಿಡುತ್ತೆ ನಮ್ಮ ಪರಿಸ್ಥಿತಿ ಇವಾಗ. ಈ ದರ್ಶನ್ ಪುಟ್ಟಣ್ಣಯ್ಯ ಸರ್ ಅವರು ಯಾಕೆ ನಮ್ಮೂರನ್ನ ಇಷ್ಟೊಂದು ತಿರಸ್ಕಾರ ಮಾಡವ್ರೆ ಅಂತ ನಮಗೂ ಗೊತ್ತಾಯ್ತಲ್ಲ. ಒಂದು ವೇಳೆ ಶಾಸಕರು ನಮ್ಮ ಮನವಿಗೂ ಸ್ಪಂದಿಸದಿದ್ರೆ ಮುಂಬರುವ ಚುನಾವಣೆಯಲ್ಲಿ ವೋಟ್ ಹಾಕಲ್ಲ ಎಂದಿದ್ದಾರೆ ಜನರು. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ಗ್ರಾಮಸ್ಥರ ಮಾತನ್ನ ಕೇಳಿದ್ವಿ. ಯಾಕೆ ಪಂಚಾಯಿತಿಯವರು, ಶಾಸಕರು ಈ ಗ್ರಾಮದ ಕಡೆ ಗಮನ ಕೊಡ್ತಾ ಇಲ್ಲ? ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗ್ತಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಗ್ರಾಮಸ್ಥರ ಮಾತನ್ನ ಕೇಳಿದ್ವಿ. ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಈ ಗ್ರಾಮನೇ ಬಹಿಷ್ಕಾರಕ್ಕೆ ಒಳಗಾಗ್ಬಿಟ್ಟಿದೆಯಾ? ಸರ್ಕಾರದಿಂದ ಯಾವ ಸೌಲಭ್ಯನೂ ಸಿಗಬಾರ್ದು ಅಂತ ಹೇಳಿ ನಿರ್ಬಂಧ ಹಾಕಿದಾರ ಅನ್ನೋ ಸ್ಥಿತಿಯಲ್ಲಿ ಆ ಗ್ರಾಮಸ್ಥರು ಪಾಪ ಇದ್ದಾರೆ. ಯಾಕೆ ಪಂಚಾಯಿತಿ ಕಡೆಯಿಂದ ಏನು ಕ್ರಮ ಆಗ್ತಿಲ್ಲ? ಶಾಸಕರು ಬಂದೇ ಇಲ್ಲ ಅಂತ ಹೇಳ್ತಾರೆ. ಓಟ್ ಕೇಳೋ ಸಂದರ್ಭದಲ್ಲಿ ಬರ್ತಾರಾ ಹಂಗಾದ್ರೆ? ಖಂಡಿತ ಶರ್ಮಿತಾ, ಈ ಗ್ರಾಮಕ್ಕೆ ಶಾಪ ಅಂಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಅದು ರಾಜಕಾರಣಿಗಳಿಂದ ಶಾಪಕ್ಕೆ ಗುರಿಯಾಗಿದ್ದಾರೆ ಈ ಗ್ರಾಮಸ್ಥರು ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಗೆದ್ದ ಬಳಿಕ ಅಂದ್ರೆ ಗೆಲ್ಲುವಂತ ಸಂದರ್ಭದಲ್ಲಿ ಈ ಊರಿಗೆ ಬಂದಂತ ಸಂದರ್ಭದಲ್ಲಿ ಆಶ್ವಾಸನೆಗಳನ್ನ ಕೊಟ್ಟಂತ ರಾಜಕಾರಣಿಗಳು ಗೆದ್ದ ಬಳಿಕ ಈ ಗ್ರಾಮಕ್ಕೆ ಏನಾಗ್ಬೇಕಿತ್ತು ಅಂದ್ರೆ ಮೂಲ ಸೌಕರ್ಯ ಏನಾಗ್ಬೇಕಿತ್ತು ಅದನ್ನ ಕೊಡೋದ್ರಲ್ಲಿ ವಿಫಲ ಆಗಿದ್ದಾರೆ. ಜೊತೆಗೆ ಸಾಕಷ್ಟು ಬಾರಿ ಈ ಗ್ರಾಮಸ್ಥರು ಮನವಿ ಮಾಡ್ಕೊಂಡಿದ್ದಾರೆ. ಅಕ್ಕಪಕ್ಕದ ಗ್ರಾಮ ಅಂದ್ರೆ ಈ ಗ್ರಾಮದ ಪಕ್ಕದಲ್ಲಿ ಇರ್ತಕ್ಕಂಥ ಗ್ರಾಮ ಅಭಿವೃದ್ಧಿಯಾಗಿದೆ, ಮತ್ತೊಂದು ಬದಿಯಲ್ಲಿರ್ತಕ್ಕಂಥ ಗ್ರಾಮ ಅಭಿವೃದ್ಧಿಯಾಗಿದೆ. ಆದ್ರೆ ಈ ಗ್ರಾಮ ಮಾತ್ರ ಯಾಕೆ, ಏನ್ ಮಾಡಿದ್ವು ಇಲ್ಲಿನ ಜನ ಅನ್ನುವಂತ ಪ್ರಶ್ನೆಗಳು ಎದುರಾಗ್ತಾ ಇರುವಂತದ್ದು. ರಾಜಕಾರಣಿಗಳು ಇಷ್ಟರ ಮಟ್ಟಿಗೆ ನಿಕೃಷ್ಟವಾಗಿ ಈ ಒಂದು ಗ್ರಾಮವನ್ನ ಕಾಣ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಇದು ಬೇಸರದ ಸಂಗತಿ. ಯಾಕಂದ್ರೆ ಇಂಥ IT-BT ಯುಗದಲ್ಲೂ ಕೂಡ ಮನೆ ಮುಂದೆ ಬಚ್ಚಲು ನೀರು ಅಂದ್ರೆ ಮೋರಿ ನೀರಿನ ಜೊತೆಗೆ ಈ ಊರಿನ ಗ್ರಾಮಸ್ಥರು
ಒಂದು ಜೀವನವನ್ನ ನಡೆಸ್ತಾ ಇರುವಂತದ್ದು. ಹೀಗಾಗಿ ಈ ಗ್ರಾಮಕ್ಕೆ ಯಾರೇ ಬಂದ್ರು, ಹೊರಗಡೆ ಗ್ರಾಮದಿಂದ ಬಂದ್ರೆ ಇಂಥ ಗ್ರಾಮನ ಅನ್ನುವಂತ ಮಾತುಗಳು ಕೂಡ ಅಕ್ಕಪಕ್ಕದ ಗ್ರಾಮಸ್ಥರಿಂದ ಬರ್ತಾ ಇರುವಂತದ್ದು. ಯಾಕಂದ್ರೆ ಇದಕ್ಕೆಲ್ಲ ಕಾರಣ ರಾಜಕಾರಣಿಗಳು ಈ ಗ್ರಾಮವನ್ನ ಅಭಿವೃದ್ಧಿ ಮಾಡೋದ್ರಲ್ಲಿ ವಿಫಲ ಆಗಿದ್ದಾರೆ. ಜೊತೆಗೆ ಒಂದು ರಸ್ತೆ ಕೂಡ ಈ ಗ್ರಾಮದಲ್ಲಿ ಸರಿ ಇಲ್ಲ. ಜೊತೆಗೆ ಮನೆ ಮುಂದೆಯೇ ಚರಂಡಿ ನೀರು ಹರಿಯುವಂತದ್ದು. ಹೀಗಾಗಿ ಈ ಗ್ರಾಮಕ್ಕೂ ಕೂಡ ಹೆಣ್ಣು ಕೊಡೋದಿಕ್ಕೆ ಬೇರೆ ಗ್ರಾಮಸ್ಥರು ಹಿಂದೇಟನ ಆಗ್ತಾ ಇರುವಂತದ್ದು. ಹೀಗಾಗಿ ಸಾಕಷ್ಟು ಹುಡುಗರು ಬ್ರಹ್ಮಚಾರಿಗಳಾಗಿ ಉಳಿದ್ಬಿಟ್ಟಿದ್ದಾರೆ. ಇದು ಕೂಡ ಗ್ರಾಮದ ಯುವಕರ ಅಳಲಾಗಿರುವಂತದ್ದು. ಇನ್ಮುಂದಾದ್ರೂ ರಾಜಕಾರಣಿಗಳು ಅಂದ್ರೆ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ದರ್ಶನ್ ಪುಟ್ಟಣ್ಣಯವರು ಈ ಗ್ರಾಮಕ್ಕೆ ಹೋಗಿ ಆ ಗ್ರಾಮಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯವನ್ನ ಕಲ್ಪಿಸಬೇಕಾಗಿದೆ ಶರ್ಮಿತಾ. ಈಗ ಮೂಲಭೂತ ಸೌಕರ್ಯಗಳ ಪೈಕಿ ರಸ್ತೆ ಕೂಡ ಒಂದಾಗುತ್ತೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದಂಗೆ ಆರ್ಡರ್ ವೈಸ್ ಮನೆ ಇಲ್ವಾ, ಅಂದ್ರೆ ಒಂದೇ ಲೈನಲ್ಲಿ ಮನೆ ಇಲ್ವಾ? ಅಡ್ಡದಿಡ್ಡಿ ಮನೆ ಇರೋದೇ ಸಮಸ್ಯೆನಾ? ಹಂಗಿದ್ರು CC ರೋಡ್ ಮಾಡ್ಬೋದು, ಅದಕ್ಕೇನು ಸಮಸ್ಯೆ ಆಗಲ್ಲ? ಖಂಡಿತ ಶರ್ಮಿತಾ, ಗ್ರಾಮಗಳು ಅಂತಂದಾಗ ಅಲ್ಲಿ ರಸ್ತೆಗಳು ಅಷ್ಟರ ಮಟ್ಟಿಗೆ ಸರಿ ಇರೋದಿಲ್ಲ. ಇದನ್ನ ಮನಗಂಡಂತ ರಾಜಕಾರಣಿಗಳು ಯಾವ ರೀತಿ ಆ ಒಂದು ಗ್ರಾಮವನ್ನ ಅಭಿವೃದ್ಧಿ ಮಾಡ್ಬೋದು ಅನ್ನುವಂತ ನೀಲನಕ್ಷೆಯನ್ನ ತಯಾರಿಸ್ಕೊಂಡು ಆ ಗ್ರಾಮಕ್ಕೆ ಡಾಂಬರ ಹಾಕುವಂತದ್ದು ಅಥವಾ ಆ ಗ್ರಾಮಕ್ಕೆ ಚರಂಡಿ ವ್ಯವಸ್ಥೆಗಳನ್ನ ಕಲ್ಪಿಸುವಂತ ಕೆಲಸವನ್ನ ರಾಜಕಾರಣಿಗಳು ಮಾಡ್ಬೇಕಾಗತ್ತೆ. ಆದ್ರೆ ಈ ಗ್ರಾಮದ ರಸ್ತೆಗಳು ಸರಿ ಇಲ್ಲ, ರಸ್ತೆ ಮಧ್ಯದಲ್ಲಿ ಅಡ್ಡಾದಿಡ್ಡಿ ಮನೆ ಇದೆ ಅಂತ ಹಾಗೆ ಬಿಟ್ರೆ ಆ ಒಂದು ಮೋರಿ ನೀರಿನ ಜೊತೆಗೆ ರಸ್ತೆನೇ ಇಲ್ದೇನೆ ಆ ಗ್ರಾಮಸ್ಥರು ಬದುಕಬೇಕಾದಂತ ಪರಿಸ್ಥಿತಿ ಎದುರಾಗುವಂತದ್ದು. ಹೀಗಾಗಿ ಆ ಗ್ರಾಮಸ್ಥರು ಮನವಿ ಮಾಡ್ಕೊಳ್ತಾ ಇದಾರೆ. ಅಂದ್ರೆ ಅಕ್ಕಪಕ್ಕದ ಗ್ರಾಮಗಳು ಕೂಡ ಇದೇ ರೀತಿ ಇರುವಂತದ್ದು. ಆದ್ರೆ ಆ ಗ್ರಾಮಗಳು ಅಭಿವೃದ್ಧಿ ಆಗಿದೆ, ನಮ್ಮ ಗ್ರಾಮ ಯಾಕೆ ಅಭಿವೃದ್ಧಿಯನ್ನ ಮಾಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆಯನ್ನ ಇವರು ಮಾಡ್ತಾ ಇರುವಂತದ್ದು. ಇನ್ನಾದ್ರೂ ಎಚ್ಚೆತ್ಕೊಂಡು ಮೇಲ್ಕೋಟೆ ಕ್ಷೇತ್ರದ ಶಾಸಕರು ಇತ್ತ ಗಮನ ಹರಿಸ್ಬೇಕಾಗುತ್ತೆ ಶಬ್ದ. ಮಕ್ಕಳು ಸ್ಕೂಲ್ಗೆ ಹೋಗಕ್ಕೆ ಸಮಸ್ಯೆ ಏನಾಗ್ತಿದೆ? ಆಗ್ಲೇ ಒಬ್ರು ವೃದ್ಧೆ ಮಾತಾಡ್ತಾ ಹೇಳ್ತಾ ಇದ್ರು, ನಮ್ಮಂತವ್ರು ಓಡಾಡಕ್ಕೂ ಸಾಧ್ಯ ಇಲ್ಲ, ಇಲ್ಲಿ ಬಿದ್ರೆ ಎತ್ತಕ್ಕೂ ಯಾರು ಬರಲ್ಲ, ಹಂಗಿದೆ ಅಲ್ಲಿನ ಪರಿಸ್ಥಿತಿ ಅಂತೇಳಿ. ಮತ್ತೆ 2 ವೀಲರಲ್ಲಿ ಯಾರೆಲ್ಲ ಓಡಾಡ್ತಾ ಇದ್ದಾರೆ, ಬೈಕ್ ಓಡಿಸೋರು ಎಸ್ಪೆಷಲಿ, ಸೊ ಅವ್ರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ? ಶರ್ಮಿತಾ, ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಅಷ್ಟು ಸಮಸ್ಯೆ ಕಂಡು ಬರ್ತಾ ಇಲ್ಲ. ಆದ್ರೆ ಈಗ ಮೋರಿ ನೀರಿನ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಮನೆ ಮುಂಭಾಗದಲ್ಲೇ ಮೋರಿ ನೀರು ಹರಿಯೋದ್ರಿಂದ ಸಾಕಷ್ಟು ಆರೋಗ್ಯ ಹದಗೆಡ್ತಾ ಇದೆ. ಅಲ್ಲಿನ ಜನರ ಆರೋಗ್ಯದ ಪರಿಸ್ಥಿತಿ ಏರುಪೇರು ಆಗ್ತಾ ಇರುವಂತದ್ದು. ಮಳೆ ಏನಾದ್ರೂ ಒಂದ್ ವೇಳೆ ಬಂತು ಅಂತಂದ್ರೆ ಆ ರಸ್ತೆಗಳು ಕೊಚ್ಚೆ ಗುಂಡಿಯಾಗಿರುತ್ತೆ. ಇಲ್ಲಿ ರಸ್ತೆಯಲ್ಲಿ ಓಡಾಡಬೇಕಾದಂತ ಸಂದರ್ಭದಲ್ಲಿ ವಯಸ್ಸಾದವರು ಬೀಳುವಂತ ಸಾಧ್ಯತೆಗಳು ಸಾಕಷ್ಟು ಇರುವಂತದ್ದು. ಹಾಗೆ 2 ವೀಲರ್ ನಲ್ಲಿ ಓಡಾಡುವಂತ ಗ್ರಾಮಸ್ಥರೇನಿದ್ದಾರೆ ಸಾಕಷ್ಟು ಬಾರಿ ಬಿದ್ದಿದ್ದಾರೆ. ಅಂದ್ರೆ ಕೆಸರು ಗದ್ದೆ ಅಂತ ಆದಾಗ ರಸ್ತೆ ಆ ಕೆಸರು ಗದ್ದೆನಲ್ಲಿ ಜಾರಿ ಸಾಕಷ್ಟು ಬಾರಿ ಬೀಳುವಂತ ಕೆಲಸಗಳು ಆಗಿರುವಂತದ್ದು. ಇದರಿಂದ ಆಸ್ಪತ್ರೆಗೂ ಸಾಕಷ್ಟು ಜನರು ಅಲೆದಾಟವನ್ನ ಕೂಡ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಮಳೆಗಾಲ ಬರುವಷ್ಟರಲ್ಲಿ ನಮ್ಮೂರಿನ ರಸ್ತೆಗಳು ಅಭಿವೃದ್ಧಿ ಆಗ್ಬೇಕು. ಇಲ್ಲ ಅಂತಂದ್ರೆ ಕಳೆದ ಬಾರಿ ಆದಂತ ಸನ್ನಿವೇಶಗಳೇ ಈ ಬಾರಿಯೂ ಕೂಡ ಮರುಕಳಿಸುತ್ತೆ. ಹೀಗಾಗಿ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದೀವಿ. ಇನ್ನಾದ್ರೂ ಕೂಡ ನಮ್ಮ ಗ್ರಾಮ ಅಭಿವೃದ್ಧಿ ಆಗಬೇಕು ಅನ್ನುವಂತ ಆಗ್ರಹಗಳನ್ನ ಇಲ್ಲಿನ ಜನರು ಮಾಡ್ತಾ ಇರುವಂತದ್ದು ಶರ್ಮಿತಾ. ಫೈನ್, ಥ್ಯಾಂಕ್ ಯು ಸುನೀಲ್, ಈ ಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ.